ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಮಲ್ನಾಡ್ ಗಿಡ್ಡ ಹಸು ಬಗ್ಗೆ ಹೇಳ್ತೀನಿ. ತುಂಬ ಜನ ನನಗೆ ಮಲ್ನಾಡ್ ಗಿಡ್ಡ ಹಸು ಎಲ್ಲಿ ಸಿಗುತ್ತೆ ತರಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಈ ಹಸುವಿನ ಬಗ್ಗೆ ಮಾಹಿತಿ ಕೊಡ್ತೀನಿ. ನೀವು ನಮ್ಮ ಈ ಇಡೀ ತೋಟನ ನೀವು ಮಲ್ನಾಡ್ ಗಿಡ್ಡದ ತಾಯಿ ಮತ್ತು ಕರು ಇಂದನೇ ಇಡೀ ತೋಟ ನಾವು ನೋಡ್ಕೊಳ್ತಿರೋದು. ಈ ತೋಟದಲ್ಲಿ ನಮಗೆ ಬೇಕಾದಂಥ ಜೀವಾಮೃತ ಇರ್ಬೋದು, ಬೀಜಾಮೃತ ಇರ್ಬೋದು, ಗಂಜಲದ ಸ್ಪ್ರೇ ಇರ್ಬೋದು, ನೀಮಾಸ್ತ್ರ ಇರ್ಬೋದು, ಅದೆಲ್ಲ ಇವೆರಡು ಹಸುಗಳಿಂದನೇ ನಾವು ಇದು ಮಾಡ್ತಿರೋದು. ಇಲ್ಲಿ ನೋಡ್ತಿರೋದು ನೀವು ಲಕ್ಷ್ಮಿ, ಇದು ತಾಯಿ, ಇದು ಅದರ ಕರು ಪಿಡ್ಡೆ ಅಂತ ಇದ್ರ ಹೆಸರು. ಇದು ಈ ತಳಿಯ ಇದು 2.5 3 ಅಡಿ 3.5 ಅಡಿವರೆಗೂ ಬರ್ತದೆ ಎತ್ತರ ಅಷ್ಟೇ. ಇದು ತುಂಬ ಅತ್ಯಂತ ಇದು ಮಲ್ನಾಡ್ ರೀಜನ್ ಅಂದರೆ ಹಾಸನ, ಮಡಿಕೇರಿ, ಚಾಮರಾಜನಗರ ಈ ಕಡೆ ಭಾಗದಲ್ಲಿ, ಶಿವಮೊಗ್ಗ ಕಡೆ ಬೆಟ್ಟ ಗುಡ್ಡಗಳಲ್ಲಿ ಕಡೆ ಸಿಗುವಂಥ ಹಸುಗಳು. ತುಂಬ ಈಸಿ ಮೇಂಟೈನ್ ಮಾಡೋಕ್ಕೆ. ಇದು ಯಾಕೆ ಈ ಹಸುಗಳೆಲ್ಲ ಬೆಟ್ಟ ಗುಡ್ಡದಲ್ಲಿ ಓಡಾಡಿಕೊಂಡು ಹುಲ್ ತಿಂತದೆ, ಅದಕ್ಕೆ ಅದ್ರ ಕಾಲು ಕೂಡ ಚಿಕ್ಕದು. ಯಾಕೆಂದರೆ ಬೆಟ್ಟ ಗುಡ್ಡಗಳನ್ನ ಹತ್ತಬೇಕಲ್ಲ. ನೀವು ಬೆಟ್ಟ ಗುಡ್ಡ ಕಡೆ ವಾಸ ಮಾಡೋರು ನೀವು ನೋಡಿರ್ಬೋದು, ನೇಪಾಳ ಅವರು ಆಗಿರ್ಬೋದು, ಗೂರ್ಖಾಗಳಾಗಿರ್ಬೋದು, ಅವರು ಕೂಡ ಎತ್ತರ ಬರಲ್ಲ, ತುಂಬ ಕುಳ್ಳಕ್ಕಿರ್ತಾರೆ. ಅದೇ ರೀತಿ ಅದಕ್ಕೆ ಆ ಬೆಟ್ಟ ಗುಡ್ಡ ಪರಿಸರಕ್ಕೆ ಹೊಂದ್ಕೊಳ್ಳೋ ಹಂಗೆ ಇದು ಕುಳ್ಳ ಹಸು, ತುಂಬ ಶ್ರೇಷ್ಠವಾದದ್ದು. ಇದು ಭಾರತದ ನಾಟಿ ಹಸು ತಳಿಗೆ ಸೇರ್ತದೆ. ನಾಟಿ ಹಸು ಅಂದರೆ ಏನು ಇದ್ರ ವಿಶೇಷ ಅಂದರೆ, ನಾಟಿ ಹಸುವಿನಲ್ಲಿ ನೋಡಿ ನಿಮಗೆ ಕೊಂಬಿರುತ್ತೆ, ಈ ಥರ ಕೊಂಬು ಬರ್ತಿದೆ. ಇದು ಈಗ 2 ವರ್ಷ ನಮ್ಮ ಪಿಡ್ಡೆಗೆ. ಆಮೇಲೆ ಕತ್ತು ಈ ಥರ ಸ್ಯಾಗಿಂಗ್ ಆಗಿರ್ತದೆ ಇದು ಕತ್ತು. ಆಮೇಲೆ ಭುಜ ಇರುತ್ತೆ ಈ ಥರ. ಇದು ಚಿಕ್ಕ ಹಸು ಅಲ್ಲ, ಅದಕ್ಕೆ ಭುಜ ಕಮ್ಮಿ. ಅದೇ ರೀತಿ ಸೂರ್ಯನಾಡಿ ಅಂತ ನಮ್ಮ ತಲೆ ಮೇಲೆ ಹೆಂಗೆ ಚಕ್ರ ಇರ್ತದೋ ಅದೇ ರೀತಿ ಬೆನ್ನ ಮೇಲೆ ಚಕ್ರ ಇರ್ತದೆ. ಇಲ್ಲಿ ನೋಡಿ ಸೂರ್ಯನಾಡಿ, ಈ ಚಕ್ರ ನಮ್ಮ ತಲೆ ಮೇಲೆ ಹೆಂಗಿರ್ತದೋ ಬೆನ್ನ ಮೇಲೆ ಇರ್ತದೆ. ಆಮೇಲೆ ಈ ಹಸುಗಳನ್ನ ನಾವು ಸ್ನಾನ ಮಾಡಿಸಿ ಮೈ ತೊಳೆದು ಒಂದು 3 ವಾರನೇ ಆಗಿರಬೇಕು. ಎಷ್ಟು ಕ್ಲೀನಾಗಿದೆ ಅಂದರೆ ತುಂಬ ಕ್ಲೀನಾಗಿರ್ತದೆ ಇದು. ಯಾವುದೇ ಇದು ಮಾಡ್ಕೊಳ್ಳಲ್ಲ. ಇದನ್ನು ನೋಡಿ ಅಷ್ಟೇ ಕ್ಲೀನಾಗಿರ್ತದೆ, ತುಂಬ ಗಲೀಜು ಮಾಡ್ಕೊಳ್ಳಲ್ಲ. ಒಂದು ತುಂಬ ಈಸಿಯಾಗಿ ಮೇಂಟೈನ್ ಮಾಡೋವಂಥ ಒಂದು ತಳಿ ಇದು. ಇದಕ್ಕೆ ನಾವು ಹೊರಗಡೆಯಿಂದ ತಂದು ಮೇವು ಹಾಕಲ್ಲ. ಇಲ್ಲಿರೋ ನಮ್ಮಲ್ಲಿ ಸಿಗುವಂಥ ಏನು ಕಳೆ ಇರ್ಬೋದು, ಕಳೆ ಹುಲ್ಲು ಇರ್ಬೋದು, ಭತ್ತದ ಹುಲ್ಲು, ರಾಗಿ ಹುಲ್ಲು, ಮತ್ತು ನಮ್ಮ ಹಿಂದ್ಗಡೆ ಒಂದು ಜೋಳ ಹಾಕಿದ್ವಿ, ಜೋಳದ ಕಡ್ಡಿ, ಈ ಥರ ಇಷ್ಟರಲ್ಲೇ ನಾವು ಮೇಂಟೈನ್ ಮಾಡ್ಬೋದು. ಇದು ಸರಿಸುಮಾರು ಈಗ ನಮ್ಮ ಲಕ್ಷ್ಮಿ ಒಂದು 6 ತಿಂಗಳ ತೆನೆ, ಇನ್ನೊಂದು 3 ತಿಂಗಳಲ್ಲಿ ಕರು ಕೂಡ ಹಾಕತ್ತೆ. ಇದು ಇದರ ಹಾಲು ಎಷ್ಟು ಲೀಟ್ರ್ ಹಾಲು ಕೊಡ್ತದೆ ಅಂತ ನಿಮಗೆಲ್ಲ ಪ್ರಶ್ನೆ ಇರ್ಬೋದು. ಇದು 2ನೇ ಇದರಲ್ಲಿ ನಮಗೆ ಒಂದು ಸುಮಾರು ಕರು ಕುಡಿದು 1 ಲೀಟ್ರಷ್ಟು ಹಾಲು ಒಂದು ಟೈಮ್ಗೆ ಒಂದು ಮುಕ್ಕಾಲು ಲೀಟ್ರ್ವರೆಗೂ ಸಿಗೋದು. ಅಂದರೆ 2 ಟೈಮಿಂದ ಸೇರಿಬಿಟ್ಟು 1.5 ಲೀಟ್ರ್ ಅಷ್ಟು ಹಾಲು ಸಿಗೋದು ನಮಗೆ. ಅಂದರೆ ನಾವು ಆದಷ್ಟು ಕರುಗೆ ಕುಡಿಸ್ತೀವಿ. ನಾವು ಹೆಚ್ಚುವರಿ ಹಾಲನ್ನು ಮಾತ್ರ ತೊಗೊಳ್ಳೋದು, ಇನ್ನು ಮಿಕ್ಕಿದ ಕರುಗೆ ಬಿಟ್ಬಿಡ್ತೀವಿ. ಬಟ್ ಬೇರೆ ರೈತರ ಮನೇಲಿ, ನನ್ನ ಸ್ನೇಹಿತರ ಮನೇಲೇ ಸೇಮ್ ಮಲ್ನಾಡ್ ಗಿಡ್ಡ ಹಸು ಸಾಕಿದ್ದಾರೆ, ತಳಿ ಸಾಕಿದ್ದಾರೆ. ಅಲ್ಲಿ ಅವ್ರ ಮನೇಲಿ ತುಂಬ ಚೆನ್ನಾಗಿ, ನಮಗಿಂತ ಚೆನ್ನಾಗಿ ಆರೈಕೆ ಮಾಡಿದ್ದಾರೆ. ಅವ್ರ ತಾಯಿ ನೋಡ್ಕೊಳ್ಳೋದ್ರಿಂದ ಅವ್ರ ಮನೆಯಲ್ಲಿ 2 ಹೊತ್ತಿಂದ ಸೇರಿ, ಕರುಗೂ ಬಿಟ್ಟು 2 ಹೊತ್ತಿಂದ ಸೇರಿ ಒಂದು 3 ಲೀಟ್ರಷ್ಟು ಹಾಲು ಕರಿಯುತ್ತೆ. ಸೊ ಇದು ಹಾಲು, ಇದು ಹೈಯೆಸ್ಟ್ ಫ್ಯಾಟ್ ಪರ್ಸೆಂಟು. ಹಳ್ಳಿಕಾರ ಹಸುಕ್ಕಿಂತ ಫ್ಯಾಟ್ ಬಂದ್ಬಿಟ್ಟು ಇದರಲ್ಲಿ 4.8 5.2% ಫ್ಯಾಟ್ ಬರ್ತದೆ ಇದರಲ್ಲಿ. ಆಮೇಲೆ ನನಗೆ ಗೊತ್ತಿರುವಂಥ ಹಲವಾರು ರೈತರು, ಅದರಲ್ಲಿ ನಮಗೆ ಈ ಹಸು ಇದು ಓರ್ಗರ ಒಂದು ಕೊಟ್ಟರು, ಕದ್ಲೂರಿನ ರಾಮಕೃಷ್ಣ ಅಂತ ಅವರು, ಆ ರೈತರು. ಅವ್ರಿಗೆ ಡಯಾಬಿಟಿಸ್ ತುಂಬ ಇತ್ತು, ಟೈಪ್ 2 ಡಯಾಬಿಟಿಸ್ ಇತ್ತು. ಅವರು ಈ ಹಸುವಿನ ಅವ್ರಿಗೆ ಯಾರೋ ಹೇಳಿದ್ರು, ಈ ಮಲ್ನಾಡ್ ಗಿಡ್ಡ ಹಸು ಹಾಲು ಕುಡಿದ್ರೆ ಡಯಾಬಿಟಿಸ್ ಹೋಗುತ್ತೆ ಅಂತ ಯಾರೋ ಹೇಳಿದ್ಕೆ ಅವರು ಹೋಗಿ ಇದನ್ನು ಹುಡುಕಿ ಹಸುನ ತಂದು ಈಗ ಸುಮಾರು 4-5 ವರ್ಷ ಆಯಿತು. ಅವ್ರಿಗೆ ಡಯಾಬಿಟಿಸ್ ಕ್ಯೂರ್ ಮಾಡ್ಕೊಂಡಿದ್ದಾರೆ. ಈ ಬರೀ ಹಸು ಹಾಲಿನಿಂದ, ತುಪ್ಪದಿಂದ, ಮೊಸರಿಂದ, ಬೆಣ್ಣೆಯಿಂದ ಡಯಾಬಿಟಿಸ್ ಅನ್ನೋದನ್ನ ಕ್ಯೂರ್ ಮಾಡ್ಕೊಂಡಿದ್ದಾರೆ. ಅವ್ರು ನನಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ಅವ್ರ ನಂಬರ್ ಕಳಿಸ್ಕೊಡ್ತೀನಿ. ಅದೇ ರೀತಿ ಹಸುವಿನಲ್ಲಿ ಹಾಲಿನಲ್ಲಿ
ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಭಾರತದಲ್ಲಿ ನಮ್ಮ ಇಡೀ ಭಾರತ ದೇಶದಲ್ಲಿ ಎಷ್ಟು ನಾಟಿ ಹಸು ಇದೆಯೋ ಅದರಲ್ಲಿ ಇದು 3ನೇ ಬೆಸ್ಟ್ ನಾಟಿ ಹಸು. ಮೊದಲನೇದು ಕೇರಳದ ವೆಚೂರಿ ಅಂತ ಬರುತ್ತೆ, ಅದು ಕುಳ್ಳಸುನೇ. ಅದು ಬಿಟ್ಟರೆ 2ನೇದು ಪುಂಗ್ನೂರು ಅಂತ ಬರುತ್ತೆ, ಆಂಧ್ರದು. ಅದು ತಿರುಪತಿ ತಿಮ್ಮಪ್ಪಂಗೆ ಅದೇ ಹಸುವಿನ ಹಾಲಿನಲ್ಲಿ ನೈವೇದ್ಯ ಮಾಡೋದು, ಅಭಿಷೇಕ ಮಾಡೋದು. ಅದು ಇನ್ನೂ ಕುಳ್ಳಕ್ಕಿರುತ್ತೆ, ಇದಕ್ಕಿಂತ ಕುಳ್ಳಕ್ಕಿರುತ್ತೆ. ಇದು 3ನೇದು ಮಲ್ನಾಡ್ ಗಿಡ್ಡ. ಇದು ತುಂಬ ಹಾಲಿನ ಪ್ರಮಾಣ ಕಮ್ಮಿ ಇದ್ರೂ ಇದರ ಒಂದು ಕ್ವಾಲಿಟಿ ಮೆಡಿಸಿನಲ್ ವ್ಯಾಲ್ಯೂ ತುಂಬ ಅಗಾಧ. ಅದನ್ನು ಬಳಸಿದವ್ರಿಗೆ ಗೊತ್ತಿರ್ತದೆ. ಆಮೇಲೆ ನನಗೆ ಎಷ್ಟೊಂದು ಜನ ಕೇಳ್ತಾರೆ, ನಮ್ಮ ತೋಟಕ್ಕೆ ಬಂದಾಗ ಈ ಹಸು ಎಲ್ಲಿ ಸಿಗುತ್ತೆ, ನಂಗೆ ಉತ್ತರಿಸ್ಕೊಡಿ ಅಂತ. ನಾನು ನಮ್ಮ ತೋಟಕ್ಕೆ ಬಂದರೆ ಹಸುನ ನಾನು ಮಾರೋದಿಲ್ಲ. ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಬೆಸ್ಟ್ ಅಂದರೆ ನೀವು ವಿರಾಜಪೇಟೆ, ಪೊನ್ನಂಪೇಟೆ, ಮಡಿಕೇರಿ ಭಾಗದಲ್ಲಿ ಅಥವಾ ಶಿವಮೊಗ್ಗ ಭಾಗದಲ್ಲಿ, ಕಾಡನಂಚು ಭಾಗದಲ್ಲಿ ಅಥವಾ ಹುಣಸೂರು ಭಾಗದಲ್ಲಿ ನೀವೇ ಡೈರೆಕ್ಟಾಗಿ ಹೋದರೆ ನಿಮಗೆ ದಾರಿಲಿ ಹೋಗ್ಬೇಕಾದ್ರೆ ಸಿಗ್ತಾರೆ, ಮೇಯಿಸ್ಕೊಂಡು ಹೋಗ್ತಾ ಇರ್ತಾರೆ ರೋಡಲ್ಲಿ. ಸಿಕ್ಕಿದಾಗ ಅವ್ರನ್ನ ಕೇಳಿ, ನಮಗೆ ಹಿಂಗೆ ಹಸು ಬೇಕಾಗಿದೆ, ನಮ್ಮ ಮನೆಗೆ, ನಮ್ಮ ಮಗುಗೆ, ಹಾಲಿಗೆ ಬೇಕಾಗಿದೆ ಅಂತ ನೀವು ಕೇಳಿದ್ರೆ ಅವರು ಕೊಡೋರಿದ್ರೆ ಕೊಡ್ತಾರೆ, ಇಲ್ಲಾಂದರೆ ಬೇರೆಯವ್ರಿಗೆ ತೋರಿಸ್ತಾರೆ. ಬಟ್ ಯಾರನ್ನಾರ ಹಸುಗಳ ಬಗ್ಗೆ ತಿಳಿದಿರೋನ್ನ ಕರ್ಕೊಂಡೋಗಿ ನೀವು ಹಂಗೆ ಡೈರೆಕ್ಟಾಗಿ ರೈತರಿಂದ ತೊಗೊಂಡ್ರೆ ಒಂದು 10,000 to 14,000 ರೂಪಾಯಿ ಆಗ್ಬೋದು ಒಂದು ಹಸುಗೆ. ಅದೇ ರೀತಿ ಇಲ್ಲ ನೀವು ಯಾರು ದಲ್ಲಾಳಿಯಿಂದ ತೊಗೊಳ್ತೀನಿ ಅಂದರೆ ಒಂದು 18,000 to 20,000 ರೂಪಾಯಿ ಆಗ್ಬೋದು. ಸೊ ನಾನು ಆಗಲೇ ಹೇಳಿದೆ, ಇದಕ್ಕೆ ತುಂಬ ಮನೇಲಿರೋ ಒಂದು ಹೆಂಗಸು ಇಲ್ಲ ಹೆಣ್ಮಗಳು ಇಲ್ಲ ಒಂದು ಮನೇಲಿರೋ ಗಂಡು ಮಗ ಮ್ಯಾನೇಜ್ ಮಾಡ್ಬೋದು, ಸಿಂಪಲಾಗಿ ಮ್ಯಾನೇಜ್ ಮಾಡ್ಬೋದು. ತುಂಬ ಕಷ್ಟ ಇಲ್ಲ, ಈಸಿ ಮೇಂಟೈನ್ ಮಾಡೋದಕ್ಕೆ. ಇದರಲ್ಲಿ ಹುಟ್ಟದಂಥ ಓರ್ಗರ ಗಂಡು ಕರು ಇರುತ್ತೆ. ಆ ಗಂಡು ಕರುನ ಮಂಡ್ಯದಲ್ಲಿ ಒಬ್ಬರು ಒಂದು ಚಿಕ್ಕ ಗಾಡಿ, ಅದಕ್ಕೆ ಚಿಕ್ಕ ಗಾಡಿ ಮಾಡಿಸ್ಕೊಂಡು ಅದನ್ನು ಬಳಸ್ತಿದ್ದಾರೆ. ಬಟ್ ಎಲ್ರಿಗೂ ಮಾಡೋಕ್ಕಾಗೋದಿಲ್ಲ. ನಿಮ್ಗೇನಾದ್ರು ಓರ್ಗರ ನೀವು ತಂದು ಓರ್ಗರ ಆಯಿತು ಅಂದರೆ ದಯಮಾಡಿ ಯಾರಿಗೂ ಕೊಡಬೇಡಿ. ಅದನ್ನು ದಯಮಾಡಿ ನಮ್ಮದೇ ಆದ ಗೋಶಾಲೆ ಇದೆ, ಆ ಗೋಶಾಲೆಯಲ್ಲಿ ತಂದು ಬಿಡಿ, ನಾವು ಅದನ್ನು ಸಾಕ್ಕೊಳ್ತೀವಿ. ಸೊ ಈ ರೀತಿ ಮಲ್ನಾಡ್ ಗಿಡ್ಡನ ಹಸುವನ್ನು ಸಾಕಾಣಿಕೆ ಮಾಡೋದು ತುಂಬ ಈಸಿ. ನಮ್ಮ ಈ ಮಲ್ನಾಡ್ ಗಿಡ್ಡ ಹಸುವಿನಲ್ಲಿ ಬಂದಂಥ ಗೊಬ್ಬರನ ನಾವು ಈ ರೀತಿ ಶೇಖರಣೆ ಮಾಡ್ತಿದ್ದೀವಿ. ಇದರಲ್ಲಿ ಎರೆಹುಳು ಕೂಡ ಇದೆ. ಇದು ಒಂದು 3-4 ತಿಂಗಳಾದಮೇಲೆ ಕಾಂಪೋಸ್ಟ್ ಆಗಿ ಪರಿವರ್ತನೆ ಆಗ್ತದೆ. ನಾನು ಆಗಲೇ ಹೇಳಿದೆ, ಗಂಜಲ ಕೂಡ ಶೇಖರಣೆ ಮಾಡ್ತಿದ್ದೀವಿ. ಇಲ್ಲಿ ಕೊಟ್ಟಿಗೆ ತೊಳೆದಂಥ ಟ್ಯಾಂಕು ಇಲ್ಲಿ ಒಂದು ಮಡಕೆ ಹಾಕಿ ಇದನ್ನು ಒಂದು ಟ್ಯಾಂಕ್ ಮಾಡ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ನಾವು ಜೀವಾಮೃತ, ಬೀಜಾಮೃತ ಎಲ್ಲ ಮಾಡ್ಬೇಕಾದ್ರೆ ಈ ಟ್ಯಾಂಕಿನ ಗಂಜಲನ ಬಳಸಿ ನಾವು ನಮಗೆ ಬೇಕಾದಂಥ ಇನ್ಪುಟ್ಸ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ.